Guys, welcome back to my YouTube channel. So this is physics with Sudhaka. So here's the question: at a certain height, a shell at rest explodes into two equal fragments of equal masses. One of the fragments attains a horizontal velocity v immediately after explosion. The time interval after which the velocity of the two fragments will be perpendicular to each other. The first option v by 2g, second option 2v by g, third option v square by g square, fourth option v by g. So we have the data like the one of the fragment attains a horizontal velocity v. So this is the velocity. So ನಮಗಿರ್ತಕ್ಕಂಥ ವೆಲಾಸಿಟಿ ಹಾರಿಜಾಂಟಲ್ ವೆಲಾಸಿಟಿ v ಆಗಿರುತ್ತೆ. ಸೊ ಇಲ್ಲಿ ಒಂದು ಶೆಲ್, ಯಾವುದೋ ಒಂದು ಶೆಲ್ ರೆಸ್ಟಲ್ಲಿದೆ. ಸೊ ದಿಸ್ ಇಸ್ ದ ಶೆಲ್. ಸೊ ಈ ಶೆಲ್ ರೆಸ್ಟಲ್ಲಿದೆ. ಈ ರೆಸ್ಟಲ್ಲಿ ಇರಬೇಕಾದ್ರೆ ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ಎಕ್ಸ್ಪ್ಲೋಡ್ ಆಗಿ ಎರಡು ಫ್ರಾಗ್ಮೆಂಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಇದನ್ನು ಫಸ್ಟ್ ಫ್ರಾಗ್ಮೆಂಟ್ ಅಂತ ತೊಗೊತೀನಿ, ಇದನ್ನು ಫಸ್ಟ್ ಫ್ರಾಗ್ಮೆಂಟ್ ಅಂತ ತೊಗೊತೀನಿ, ಇದನ್ನು ಸೆಕೆಂಡ್ ಫ್ರಾಗ್ಮೆಂಟ್ ಅಂತ ತೊಗೊತೀನಿ. ಈ ಪಾರ್ಟ್ಗೆ ಇರುತ್ತೆ ಇಲ್ಲಿ. ಸೊ ಇದರಲ್ಲೂ ರಿಸಲ್ಟೆಂಟ್ ಅನ್ನೋದು ಈ ಡೈರೆಕ್ಷನಲ್ಲಿ ಇರುತ್ತೆ, ಇಲ್ಲಿ ರಿಸಲ್ಟೆಂಟ್ ಅನ್ನೋದು ಈ ಡೈರೆಕ್ಷನಲ್ಲಿ ಇರುತ್ತೆ. ಸೊ ಇದು ಬಂದು ಒಂದು ಎಕ್ಸ್ ಆ್ಯಕ್ಸಿಸ್, ಇನ್ನೊಂದು ವೈ ಆ್ಯಕ್ಸಿಸ್ ಆಗುತ್ತೆ. ಇದು ಎಕ್ಸ್ ಆ್ಯಕ್ಸಿಸ್ ಆಗುತ್ತೆ, ಇದು ವೈ ಆ್ಯಕ್ಸಿಸ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಸೇಮ್, ಇದು ಎಕ್ಸ್ ಆ್ಯಕ್ಸಿಸ್ ಆಗುತ್ತೆ, ಇದು ವೈ ಆ್ಯಕ್ಸಿಸ್ ಆಗುತ್ತೆ. ಸೊ ಇಲ್ಲಿ ಒಂದು ಈ ಫ್ರಾಗ್ರೆಂಟ್ ಬಂದು ಏನು ಮೂಮೆಂಟ್ ಆಗ್ತಿದೆ, ಫ್ರಾಗ್ರೆಂಟ್ ಬಂದು ಏನು ಮೂಮೆಂಟ್ ಆಗ್ತಿದೆ, ಸೊ ಮೂಮೆಂಟು ವೆಲಾಸಿಟಿನ ವಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಟ್ಸ್ ಅ ಹಾರಿಜಾಂಟಲ್ ವೆಲಾಸಿಟಿ. ಸೊ ವಿತ್ ರೆಸ್ಪೆಕ್ಟ್ ಟು ದಟ್ ನಾವು ಮೋಷನ್ ಕೈನೆಮೆಟಿಕ್ ಇಕ್ವೇಷನ್ ಬರೆಯೋದಾದರೆ, ಸೊ ವಿ ನೋ ದಟ್ ದ ಕೈನೆಮೆಟಿಕ್ ಇಕ್ವೇಷನ್ ವಿ ಈಕ್ವಲ್ಸ್ ಯು ಪ್ಲಸ್ ಎ ಟಿ ಅಂತ. ಸೊ ದಿಸ್ ದ kinematic equation. From this equation, so we have to notate that this velocity, so this is the horizontal velocity, so we can notice with this v. So they are mentioning the horizontal velocity v. So after the explosion, so v plus at. So this is the velocity we have. So and for example, ಈಗ ಈ ಒಂದು ಫ್ರಾಗ್ಮೆಂಟ್ ಎಕ್ಸ್ಪ್ಲೋಡ್ ಆಯ್ತಂದರೆ ಒಂದು ನಾರ್ಮಲ್ ಈ ಕಡೆ ಒಂದು ಎರಡು ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಆದಾಗ ಒಂದು ನಾರ್ಮಲ್ ಟು ದ ಡೈರೆಕ್ಷನ್ ಹೋಗುತ್ತೆ, ಇನ್ನೊಂದು ಈ ಕಡೆ ಡೈರೆಕ್ಷನ್ ಬರುತ್ತೆ. ಸೊ ಈ ಎರಡು ವೆಕ್ಟರ್ನ ತೊಗೊಂಡಾಗ, ಸೊ ಫಾರ್ ಎಕ್ಸಾಂಪಲ್ ಇದನ್ನು ವೆಕ್ಟರ್ ಎ ಅಂತ ತೊಗೊತೀನಿ, ಇದನ್ನು ವೆಕ್ಟರ್ ಬಿ ಅಂತ ತೊಗೊತೀನಿ, ಎರಡೂ ಆಪೋಸಿಟ್ ಇದೆ. ಸೊ ಇದು ಬಂದು ಈ ವೆಕ್ಟರ್ ಬಿ ವೆಕ್ಟರ್ ಬಂದು ಆಪೋಸಿಟ್ ಟು ದ ನಾರ್ಮಲ್ ಟು ದ ಡೈರೆಕ್ಷನ್ ಇದೆ, ಇದು ಆಪೋಸಿಟ್ ಟು ದ ಬಿ ಇದೆ. ಸೊ ದಟ್ಸ್ ವೇ. ಸೊ ಒಂದು ಪಾಸಿಟಿವ್ ಆದರೆ ಇನ್ನೊಂದು ನೆಗೆಟಿವ್ ಆಗುತ್ತೆ. ಸೊ ಇಲ್ಲಿ ಈ ಫ್ರಾಗ್ಮೆಂಟ್ದು ಒಂದು ವೆಕ್ಟರ್ ಬರೆಯೋದಾದರೆ, ವೆಕ್ಟರ್ ಅಂತಂದರೆ ಒಂದು ಕೈನೆಮೆಟಿಕ್ ಇಕ್ವೇಷನ್ ಬರೆಯೋದಾದರೆ, ಸೊ ವಿ ಕ್ಯಾನ್ ರಿಟರ್ನ್ ಇಟ್ ಆ್ಯಸ್ ಯು ಐ ಕ್ಯಾಪ್, ಯು ಅಲ್ಲ, ವೆಲಾಸಿಟಿ ಬಂದು ವಿ ಅಲ್ವಾ. ಸೊ ವಿ ಐ ಕ್ಯಾಪ್ ಮೈನಸ್ ಜಿ ಟಿ ಜೆ ಕ್ಯಾಪ್. ಸೊ ದಿಸ್ ದ ಈ ಕೈನೆಮೆಟಿಕ್ ಇಕ್ವೇಷನ್ ಟರ್ಮ್. ಸೊ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ರಿಟರ್ನ್ ಇಟ್ ಆ್ಯಸ್ ಇನ್ನು ಫ್ರಾಗ್ಮೆಂಟ್ 2, ಈ ಎರಡನೇ ಫ್ರಾಗ್ಮೆಂಟ್ ಏನು ಡಿವೈಡ್ ಆಗುತ್ತೋ ಅದನ್ನು ಬರೆಯೋದಾದರೆ, ಸೊ ವಿ ಕ್ಯಾನ್ ರಿಟರ್ನ್ ಇಟ್ ಆ್ಯಸ್ ವಿ ಮೈನಸ್, ಸೊ ಅಪೋಸಿಟ್ ಟು ದ ಡೈರೆಕ್ಷನ್ ಇದೆ, ಮೈನಸ್ ವಿ ಐ ಮೈನಸ್ 10 ಅಂತಂದರೆ, ಸೊ ವಿ ಕ್ಯಾನ್ ರಿಟರ್ನ್ ಇಟ್ ಆ್ಯಸ್ ಜಿ ಓನ್ಲಿ, ಜಿ ಟಿ ಜೆ ಕ್ಯಾಪ್. ಸೊ ಇದು ಒಂದು ಟರ್ಮು. ಸೊ ಇಲ್ಲಿ ಮ್ಯಾಕ್ಸಿಮಮ್ ನಾರ್ಮಲ್ ಟು ದ ಸರ್ಫೇಸ್ ತೊಗೊಂಡಾಗ ಸೊ ಹೈಟು ನಮಗೆ ಹೆಚ್ಚು ಬರುತ್ತೆ. So the maximum height from the rest of the explosion. So this is the one we have. So we have to find the initial momentum. So ಇಲ್ಲಿ ಇನಿಷಿಯಲ್ ಮೊಮೆಂಟಮ್ ಬಂದು ನಮಗೆ 0 ಇರುತ್ತೆ. ಸೊ ಯಾಕೆ ಅಂದರೆ ಆ ಶೆಲ್ ಬಂದು ರೆಸ್ಟಲ್ಲಿ ಇರುತ್ತೆ, ದಟ್ಸ್ ವೇ ದ ಇನಿಷಿಯಲ್ ಮೊಮೆಂಟಮ್ is set to be 0. So by the conservation of momentum, by the law of conservation, mv equals mu plus m into v. ಸೊ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಬಂದು 0 ಆಗಿರುತ್ತೆ. ಸೊ ದಟ್ಸ್ ಅಂದರೆ ರೆಸ್ಟಲ್ಲಿ ಇರೋ ಟೈಮಲ್ಲಿ ಅದಕ್ಕೋಸ್ಕರ 0 ಆಗ್ತಾ ಇದ್ದೀನಿ, ಈಕ್ವಲ್ m ಇಂಟು ಯು ಪ್ಲಸ್ m ಇಂಟು ವಿ. ಸೊ ಇಲ್ಲಿ 0 ಆಗುತ್ತೆ ಓಲ್ಡ್ ಟರ್ಮ್, m ಇಂಟು ಯು ಪ್ಲಸ್ m ಇಂಟು ವಿ. ಸೊ ಇದು ಎಮ್ ವಿನ ಈ ಕಡೆ ತೊಗೊಳ್ಳಿ, ಎಮ್ ವಿ ಈಕ್ವಲ್ಸ್ m ಇಂಟು ಯು. ಸೊ ಇಲ್ಲಿ ಎಮ್ ಗೆಟ್ ಕ್ಯಾನ್ಸಲ್ಡ್. ಸೊ ಇದು ಮೈನಸ್ ವಿ ಇರುತ್ತೆ. ಸೊ ಇದನ್ನು ಇಲ್ಲೇ ಮೈನಸ್ ಇಲ್ಲೇ ಉಳಿಸ್ಕೊಳ್ಳೋಣ, ವಿ ಈಕ್ವಲ್ಸ್ ಯು ಈಕ್ವಲ್ಸ್ ಮೈನಸ್ ವಿ ಆಗುತ್ತೆ. ಸೊ ದಿಸ್ ಈಸ್ ದ ಬೈ ದ ಲಾ ಆಫ್ ಕನ್ಸರ್ವೇಷನ್ ಆಫ್
ಮೊಮೆಂಟಮ್. ಸೊ ಇಲ್ಲಿ ನಾವು ಏನು ಆಕ್ಸಲರೇಷನ್ನ ವಿ ಕ್ಯಾನ್ ರಿಟರ್ನ್ ಇಟ್ ಆಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ತೊಗೊತೀವಿ. ಆ್ಯಂಡ್ ದೇರ್ ಇಸ್ ದ ಇನಿಷಿಯಲ್ ವರ್ಟಿಕಲ್ ಇಲ್ಲಿ ಇನಿಷಿಯಲಲ್ಲಿ ವರ್ಟಿಕಲ್ ಕಾಂಪೊನೆಂಟ್ ಅನ್ನೋದಿಲ್ಲ. ನಾವು ಹಾರಿಜಾಂಟಲ್ ವೆಲಾಸಿಟಿನ ಹಾರಿಜಾಂಟಲ್ ವೆಲಾಸಿಟಿನ ಕನ್ಸಿಡರ್ ಮಾಡೋದ್ರಿಂದ ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ರಿಟರ್ನ್ ಇಟ್ ಆಸ್ ದ ಟೂ ಫ್ರಾಗ್ಮೆಂಟ್ಸ್ ಆರ್ ಹಾರಿಜಾಂಟಲ್ ಕಾಂಪೊನೆಂಟ್ಸ್. So one of the fragment is in normal to the direction and one of the fragment is opposite to the direction. Now the unit vector, from the unit vector I, so I another along the direction is there, along the direction or along the horizontal direction. So J another unit vector along the vertical direction, ಸೊ ಇದು ಒಂದು ಹಾರಿಜಾಂಟಲ್ ಡೈರೆಕ್ಷನ್ ಇದೆ, ಇನ್ನೊಂದು ವರ್ಟಿಕಲ್ ಡೈರೆಕ್ಷನ್ ಇದೆ. ಇದು ಅಷ್ಟೇ ಅಲಾಂಗ್ ದ ಹಾರಿಜಾಂಟಲ್ ಅಲಾಂಗ್ ದ ವರ್ಟಿಕಲ್. ಸೊ ಇದನ್ನು ಮೆನ್ಷನ್ ಮಾಡ್ಕೊಬೇಕು ನಾವು ಈ ಕ್ವಶನಲ್ಲಿ. ಸೊ ಈಗ ಯಾವುದಾದ್ರೂ ಎರಡು ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇದ್ದರೆ ಸೊ ನಾವು ಡಾಟ್ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಇಲ್ಲಿ ಒಂದು ಫ್ರಾಗ್ಮೆಂಟ್ ಬಂದು ಒಂದು ಫ್ರಾಗ್ಮೆಂಟ್ ಶೆಲ್ ಬಂದು ಎರಡು ಎಕ್ಸ್ಪ್ಲೋಷನ್ ಆದಾಗ ಎರಡು ಭಾಗ ಡಿವೈಡ್ ಆಗ್ತಿದೆ. ಸೊ ದಟ್ಸ್ ವೇ ವಿ ಹ್ಯಾವ್ ದ ಟೂ ಫ್ರಾಗ್ಮೆಂಟ್ಸ್. ಸೊ ಇಲ್ಲಿ ಒಂದು ಫ್ರಾಗ್ಮೆಂಟ್ನ ಎ ಅಂತ ತೊಗೊಂಡಾಗ ಇದು ಸ್ಮಾಲ್ ಲೆಟರ್ ಎ ವೆಕ್ಟರ್ ಬಿ ವೆಕ್ಟರ್ ಅಂತ ತೊಗೊಂಡಾಗ ಇದಕ್ಕೆ ನಾವು ಡಾಟ್ ಪ್ರಾಡಕ್ಟ್ ಬರೆದಾಗ ಸೊ ವಿ ಕ್ಯಾನ್ ರಿಟರ್ನ್ ಇಟ್ ಆಸ್ ಡಾಟ್ ಪ್ರಾಡಕ್ಟ್ ಆಫ್ ಎ ಇಂಟು ಬಿ ಅಂತ ಬರೆದಾಗ ದ ಡಾಟ್ ಪ್ರಾಡಕ್ಟ್ ಆಫ್ ಎ ಇಂಟು ಬಿ ಈಕ್ವಲ್ಸ್ ಎ ಇಂಟು ಬಿ ಕಾಸ್ ಥೀಟಾ. ಸೊ ದಿಸ್ ಈಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್. ಸೊ ಈಗ ಕಾಸ್ ಥೀಟಾ ಬೇಕು ನಮಗೆ. ಕಾಸ್ ಥೀಟಾ ಈಕ್ವಲ್ಸ್ ಎ ವೆಕ್ಟರ್ ಇಂಟು ಬಿ ವೆಕ್ಟರ್. ಸೊ ಇಲ್ಲಿ ಎ ವೆಕ್ಟರ್ ಇಂಟು ಮಾಡಲಸ್ ಹಾಕೋಣ ಇಂಟು ಬಿ ವೆಕ್ಟರ್. ಸೊ ದಿಸ್ ಈಸ್ ದ ಪರ್ಪೆಂಡಿಕ್ಯುಲರ್. ಸೊ ಎರಡು ವೆಲಾಸಿಟೀಸ್ನ ನಾವು ಇಲ್ಲಿ ವೆಲಾಸಿಟೀಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಬೇಸ್ಡ್ ಆನ್ ಗಿವೆನ್ ಡೇಟಾ. ಸೊ ಇಲ್ಲಿ ದೇ ಆರ್ ಮೆನ್ಷನಿಂಗ್ ದ ಟೈಮ್ ಟ್ರಾವೆಲ್ ಆಫ್ಟರ್ ವಿತ್ ದ ವೆಲಾಸಿಟೀಸ್ ಆಫ್ ಟೂ ಫ್ರಾಗ್ಮೆಂಟ್ಸ್. ಸೊ ಇಲ್ಲಿ ರಿಸಲ್ಟೆಂಟ್ ವೆಲಾಸಿಟಿನ ಬೇಸ್ ಆಗಿ ಇಟ್ಕೊಂಡು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ರಿಸಲ್ಟೆಂಟ್ ವೆಲಾಸಿಟಿನ ನಾವು ನೋಟೇಟ್ ಮಾಡೋದಾದರೆ ಸೊ ಫಸ್ಟ್ ಒಂದು ಬಂದು ಯು ಎ ಅಂತ ತೊಗೊತೀವಿ. ಯು ಎ ಈಕ್ವಲ್ಸ್ ವಿ ಸ್ಕ್ವಯರ್, ಒಂದು ಬಂದು ವಿ ಸ್ಕ್ವಯರ್ ಪ್ಲಸ್ ಜಿ ಸ್ಕ್ವಯರ್ ಟಿ ಸ್ಕ್ವಯರ್, ಇನ್ನೊಂದು ಬಂದು ವಿ ಬಿ ಬರುತ್ತೆ ಮೈನಸ್ ವಿ ಸ್ಕ್ವಯರ್ ಪ್ಲಸ್ ಜಿ ಟಿ ಸ್ಕ್ವಯರ್. ಸೊ ಎರಡು ಬರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಸೊ ಈ ಎರಡು ವೆಕ್ಟರ್ನ ನಾವು ಇಲ್ಲಿ ಒಂದು ಮಲ್ಟಿಪ್ಲಿಕೇಶನ್, ಇಲ್ಲಿ ಎರಡು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇದ್ದಾಗ ಯಾವ ಫಾರ್ಮುಲಾ ತೊಗೊತೀವೋ ವೆಕ್ಟರ್ ಫಾರ್ಮುಲಾ ಅದನ್ನು ಬೇಸಾಗಿ ಇಟ್ಕೊಂಡು ಮಾಡ್ತೀವಿ. ಸೊ ವಿ ನೋ ದಟ್ ಕಾಸ್. ಸೊ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದರೆ ಇಟ್ ಶುಡ್ ಬಿ 90 ಡಿಗ್ರಿ ಆ್ಯಂಗಲ್. ಸೊ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಕಾಸ್ 90 ಡಿಗ್ರಿ ಈಕ್ವಲ್ಸ್ ಎ ವೆಕ್ಟರ್ ಬಂದು ವಿ ಸ್ಕ್ವೇರ್, ಎ ವೆಕ್ಟರ್ ಇದನ್ನಿಲ್ಲಿ ಯು ಎ ವೆಕ್ಟರ್ ವಿ ಪ್ಲಸ್ ಜಿ ಟಿ ಆ್ಯಂಡ್ ಯು ಬಿ ವೆಕ್ಟರ್ ವಿ ಮೈನಸ್ ವಿ ಪ್ಲಸ್ ಜಿ ಇಂಟು ಟಿ ಆಗುತ್ತೆ ಇಲ್ಲಿ. ಸೊ ಈಗ ನಾವು ಇದನ್ನು ಬರೆಯೋದಾದರೆ ಎರಡು ವೆಕ್ಟರ್ನ ತೊಗೊಳೋದಾದರೆ ವಿ ಇಂಟು ವಿ ಮೈನಸ್ ವಿ ಸ್ಕ್ವೇರ್ ಪ್ಲಸ್ ಜಿ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್. ಸೊ ಡಿವೈಡೆಡ್ ಬೈ ಎರಡು ವೆಕ್ಟರ್ದು ಮಲ್ಟಿಪ್ಲಿಕೇಶನ್ ಆಯಿತು. ಆಫ್ಟರ್ ದಟ್ ಸೊ ವಿ ಕ್ಯಾನ್ ಎರಡನ್ನೂ ಈಗ ಇದನ್ನು ಮಾಡಬೇಕೇನು ಮಾಡ್ಯುಲಸ್ ಮಾಡಬೇಕು. ಎ ವೆಕ್ಟರ್ನ ಮಾಡ್ಯುಲಸ್ ಮಾಡಿದ್ರೆ ಸೊ ನಮಗೆ ಬರೋದು ವಿ ಸ್ಕ್ವೇರ್ ಪ್ಲಸ್ ಜಿ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಬರುತ್ತೆ. ಈಗ ಕಾಸ್ 90 ಬಂದು 0 ಆಗುತ್ತೆ. ಮೈನಸ್ ವಿ ಸ್ಕ್ವೇರ್ ಪ್ಲಸ್ ಜಿ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಡಿವೈಡ್ ಬೈ ವಿ ಸ್ಕ್ವೇರ್ ಪ್ಲಸ್ ಜಿ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್. ಸೊ ಹಂಗೆ ಬರ್ಕೊತೀನಿ. ಇದನ್ನು ಎಲ್ ಎಚ್ ಎಸ್ ಕಡೆ ಕಳಿಸ್ತೀನಿ. ಸೊ ನೆಕ್ಸ್ಟ್ ವಿ ಸ್ಕ್ವೇರ್ ಪ್ಲಸ್ ಜಿ ಸ್ಕ್ವೇರ್ ಟಿ ಸ್ಕ್ವೇರ್ ಇಂಟು 0 ಈಕ್ವಲ್ಸ್ ಮೈನಸ್ ವಿ ಸ್ಕ್ವೇರ್ ಪ್ಲಸ್ ಜಿ ಸ್ಕ್ವೇರ್ ಟಿ ಸ್ಕ್ವೇರ್. ಸೊ ಇದು 0 ಓಲ್ಡ್ ಟರ್ಮ್ 0 ಆಗುತ್ತೆ. ಸೊ ನಾವು ಉಳಿದಿರೋದಿನ್ನು ಮೈನಸ್ ವಿ ಸ್ಕ್ವೇರ್ ಪ್ಲಸ್ ಜಿ ಸ್ಕ್ವೇರ್
ಟಿ ಸ್ಕ್ವೇರ್ 0. ಸೊ ಇದನ್ನು ಈ ಕಡೆ ತೊಗೊಳೋಣ. ವಿ ಸ್ಕ್ವೇರ್ ಈಕ್ವಲ್ಸ್ ಜಿ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್. ಸೊ ಜಿ ಸ್ಕ್ವೇರ್ ಈ ಕಡೆ ಬರುತ್ತೆ. ವಿ ಸ್ಕ್ವೇರ್ ಬೈ ಜಿ ಸ್ಕ್ವೇರ್ ಈಕ್ವಲ್ಸ್ ಟಿ ಸ್ಕ್ವೇರ್. ಸೊ ಇದಕ್ಕೆ ಸ್ಕ್ವೇರ್ ರೂಟ್ ಹಾಕಿದ್ರೆ ಸೊ ವಿ ಹ್ಯಾವ್ ದ ಆಪ್ಷನ್ ವಿ ಬೈ ಜಿ. ಸೊ ಇದು ಆಪ್ಷನ್ ಡಿ ಬಂದು ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಥ್ಯಾಂಕ್ ಯು.